Zombie apocalypse. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ಲರೂ ನನ್ನ ವಿಡಿಯೋವನ್ನು ಫುಲ್ಲಾಗಿ ನೋಡಿ. ಬಾಳು ನೀನು ಎಂದು ಹೀಗೆ ಇರಲಿ, ಬಾಳಿನ ದೀಪ ನಿನ್ನ ನಗು ನೀನೆ ಮಗು. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ನೋಡ್ಕೋಬೋದು, ಪ್ರೀ ವಿಡಿಯೋ ನೋಡಿದಿರಲ್ಲ, ಆ ವಿಡಿಯೋವನ್ನು ಯಾವ ರೀತಿ ಎಡಿಟ್ ಮಾಡಬೇಕಂದು ಹೇಳ್ಕೊಡ್ತೇನೆ. ಕರೆಕ್ಟಾಗಿ ವಿಡಿಯೋ ನೋಡ್ಕೊಳ್ಳಿ. ಹಾಗೂ ಇಮೇಜನ್ನು ಕೂಡ ಟೆಲಿಗ್ರಾಮ್ ಇದೆಯಲ್ಲ, ಅಲ್ಲಿ ಕೊಟ್ಟಿರ್ತೇನೆ. ಫಸ್ಟಿಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಆನಂತರ ಅಲರ್ಟ್ ಮೋಷನ್ ಆ್ಯಡ್ ಮಾಡಿ, ಆನಂತರ ಇಮೇಜನ್ನು ಯಾವ ರೀತಿ ಎಡಿಟ್ ಮಾಡಬೇಕಂದು ಹೇಳ್ತೇನೆ. ಕರೆಕ್ಟಾಗಿ ವಿಡಿಯೋ ನೋಡಿ. ಹಾಗಾದರೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಸೆಕೆಂಡ್ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಪ್ಲಸ್ ಅಂತ ಇದೆಯಲ್ಲ ಕ್ಲಿಕ್ ಮಾಡಿ, ಮೀಡಿಯಾ ಕ್ಲಿಕ್ ಮಾಡಿ. ಇವು ಇಮೇಜು ನಿಮ್ಮ ಟೆಲಿಗ್ರಾಮ್ ಇದೆಯಲ್ಲ, ಅಲ್ಲಿ ಕೊಟ್ಟಿರ್ತೇನೆ. ಫಸ್ಟಿಗೆ ಅವನು ಡೌನ್ಲೋಡ್ ಮಾಡ್ಕೊಳ್ಳಿ. ಆನಂತರ ನೋಡ್ಕೋಬೋದು, ಒಂದು ಇಮೇಜನ್ನು ಕೂಡ ನಾನು ಆ್ಯಡ್ ಮಾಡ್ತೇನೆ. ಇದೊಂದು ಇಮೇಜ್ ಈ ರೀತಿ ಇರುತ್ತೆ. ಈ ಇಮೇಜಿಗೆ ಒಂದು ಎಫೆಕ್ಟ್ ಕೊಡಿ. ನಂತರ ಆ್ಯಡ್ ಎಫೆಕ್ಟು, ನಂತರ ಕ್ರೋಮಾಕ್ರಿ ಅಂತ ಬರುತ್ತೆ. ನಂತರ ಸ್ಟ್ಯಾಂಡರ್ಡ್ ಸೆಟ್ಟಿಂಗು, ನಂತರ ಗ್ರೀನ್ ಇದ್ದರೆ ವೈಟು, ಅಂದರೆ ವೈಟ್ ಬ್ಯಾಕ್ಗ್ರೌಂಡ್ ಇದಕ್ಕೆ ರಿಮೂವ್ ಆಗುತ್ತೆ. ನಂತರ ಸ್ವಲ್ಪ ಸೈಜನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಈ ರೀತಿ. ನಂತರ ಈ ಇಮೇಜ್ ಇದೆಲ್ಲ ಸ್ವಲ್ಪ ಕೆಳಗಡೆ ತೊಗೊಂಬನ್ನಿ ಈ ರೀತಿ. ಕೆಳಗಡೆ ತೊಗೊಂಬಂದ ತಕ್ಷಣ ಇಲ್ಲಿ ಹ್ಯಾಪಿ ಬರ್ತ್ಡೇ ಇದ್ದಲ್ಲಿ ಅದನ್ನು ಕೆಳಗಡೆ ತೊಗೊಂಬನ್ನಿ ಈ ರೀತಿ ಆಯಿತು. ನಂತರ ಇಲ್ಲಿ ಬ್ಲ್ಯಾಕ್ ಇದೆಯಲ್ಲ, ಕಲರ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು, ವೈಟು. ಆಮೇಲೆ ಇದಕ್ಕೆ ಬಾರ್ಡ್ರ್ ಕೊಡಿ. ನಂತರ ಬಾರ್ಡ್ರ್ ಅಂತ ಬರುತ್ತೆ ಔಟ್ ಸೈಡು, ವೈಟ್ ಇದ್ದಲ್ಲಿ ಬ್ಲ್ಯಾಕು. ನಂತರ ಕೆಳಗಡೆ ಮೂರನೇ ಆಪ್ಷನ್ನು, ಅದಕ್ಕೆ ಶಾಡೋ ಕೊಡಿ. ನಂತರ ಗ್ರೂಪ್ 2 ಇದೆಯಲ್ಲ, ಅದಕ್ಕೊಂದು ಬಾರ್ಡ್ರ್ ಕೊಡಿ. ನಿಮ್ಗೆ ಯಾವ ಬಾರ್ಡ್ರ್ ಇಷ್ಟ ಆಗುತ್ತೋ ಆನ್ ಮಾಡ್ಕೊಳ್ಳಿ. ನಂತರ ಬಾರ್ಡ್ರ್ ಅಂತ ಬರುತ್ತೆ ಇಲ್ಲಿ ಔಟ್ ಸೈಡು ಈ ರೀತಿ ನೋಡ್ಕೋಬೋದು. ಈ ರೀತಿ ಆಯಿತು. ನಂತರ ಈ ರೀತಿ ಇದಕ್ಕೆ ಇಮೇಜ್ ಕೂಡ ಆ್ಯಡ್ ಮಾಡ್ಕೋಬೋದು. PNG ಪ್ಲಸ್ ಕ್ಲಿಕ್ ಮಾಡಿ, ಮೀಡಿಯಾ ಕ್ಲಿಕ್ ಮಾಡಿ. PNG ಕೊಟ್ಟಿರ್ತೇನೆ ನಾನು ಟೆಲಿಗ್ರಾಮ್ ಇದೆಯಲ್ಲ, ಅಲ್ಲಿ ಕೊಟ್ಟಿರ್ತೇನೆ. ಅವು ಫಸ್ಟಿಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ವೇಟ್ ಮಾಡಿ. ಈ ಇಮೇಜ್ ಇದೆಯಲ್ಲ, ಪಿಂಟ್ರೆಸ್ಟ್ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡಿದ್ದು. ನೀವು ಪಿಂಟ್ರೆಸ್ಟ್ನಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಎಲ್ಲ ರೀತಿಯ ಒಂದು ಬ್ಯಾಕ್ಗ್ರೌಂಡ್ ಕೂಡ ಸಿಗುತ್ತವೆ. ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಅದನ್ನು ಕೂಡ ನಾನು ಯಾವ ರೀತಿ ಒಂದು PNG ಇಮೇಜನ್ನು ಸರ್ಚ್ ಮಾಡಬೇಕಂದು ಅದನ್ನು ಕೂಡ ಹೇಳ್ಕೊಡ್ತೇನೆ. ಪ್ಲಸ್ ಕ್ಲಿಕ್ ಮಾಡಿ, ನಂತರ ಎಫೆಕ್ಟ್ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟು. ನಂತರ ಇಲ್ಲಿ ಕ್ರೋಮಾಕ್ರಿ ಅಂತ ಬರುತ್ತೆ. ಆಮೇಲೆ ಸ್ಟ್ಯಾಂಡರ್ಡ್ ಸೆಟ್ಟಿಂಗು, ಇಲ್ಲಿ ಗ್ರೀನ್ ಇದ್ದಲ್ಲಿ ವೈಟು. ನಂತರ ಕೆಳಗಡೆ ತೊಗೊಂಬನ್ನಿ ಈ ರೀತಿ. ನೋಡ್ಕೋಬೋದು. ಆಮೇಲೆ ಎಫೆಕ್ಟ್ ಕ್ಲಿಕ್ ಮಾಡಿ, ಕ್ರೋಮಾಕ್ರಿ ಇದೆಯಲ್ಲ ಸ್ವಲ್ಪ ಇದು ಮಾಡಿಕೊಡ್ರಿ. ನಂತರ ಹ್ಯಾಪಿ ಬರ್ತ್ಡೇ ಇದ್ದಲ್ಲಿ ಸ್ವಲ್ಪ ಕೆಳಗಡೆ ಈ ರೀತಿ ತೊಗೊಂಬನ್ನಿ. ನಂತರ ಪ್ಲಸ್ ಕ್ಲಿಕ್ ಮಾಡಿ, ಮೀಡಿಯಾ ಕ್ಲಿಕ್ ಮಾಡಿ. ನಿಮ್ಗೆ ಯಾವ PNG ಎಲ್ಲ ಬೇಕೋ ಆ PNG ಕೂಡ ನಾನು ಟೆಲಿಗ್ರಾಮಲ್ಲಿ ಇರುತ್ತೆ. ಅಥವಾ ಇರಲಿಲ್ಲ ಅಂದರೆ ನೀವು ಪಿಂಟ್ರೆಸ್ಟ್ ಆ್ಯಪ್ನಲ್ಲಿ ಕೂಡ ನೀವು ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಇದಕ್ಕೆ ಹಾಕೋಬೋದು. ನೋಡ್ಕೋಬೋದು ಈ ರೀತಿ ಒಂದು PNG ಇದೆ. ಎಫೆಕ್ಟು, ಆ್ಯಡ್ ಎಫೆಕ್ಟು, ಕ್ರೋಮಾಕ್ರಿ, ನಂತರ ಸ್ಟ್ಯಾಂಡರ್ಡ್ ಸೆಟ್ಟಿಂಗು, ನಂತರ ಗ್ರೀನ್ ಇದ್ದಲ್ಲಿ ವೈಟು, ಅಂದರೆ ವೈಟ್ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಈ ರೀತಿ ಸಾನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ಕೋಬೋದು, ಹ್ಯಾಪಿ ಬರ್ತ್ಡೇ ಐತಲ್ಲ, ಸಾರಿ ಗ್ರೂಪ್ 2 ಇದೆಯಲ್ಲ, ಸ್ವಲ್ಪ ಸಾನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪುಟ್ಟ ಅಂತ ಇದೆಯಲ್ಲ, ಸ್ವಲ್ಪ ಈ ರೀತಿ ಮಾಡ್ಕೊಳ್ಳಿ. ನೋಡ್ಕೋಬೋದು ಈ ರೀತಿ ವಿಡಿಯೋ ಎಡಿಟ್ ಆಯಿತು. ನಂತರ ಇವು ಎಲ್ಲ ಇಮೇಜನ್ನು ಕೂಡ ನೀವು 30 ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡಿ ಈ ರೀತಿ
ಈ ಒಂದು ವಿಡಿಯೋ ಎಡಿಟಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರುತ್ತೇನೆ. ಬಾಯ್ ಫ್ರೆಂಡ್ಸ್.